ನೀವು ಹುಡುಗನ್ ನೋಡೇ ಇಲ್ಲ? ನೋಡೇ ಇಲ್ಲ ರೀ ನಾವು. ನಿಮ್ಮ ಗಂಡ ತಾಳಿ ಕಷ್ಟಾಗಷ್ಟೇ ನೋಡಿ ನೋಡ್ರಿ. ಇದ್ದಿದ್ದು ಬರೀ 15 ವರ್ಷ. 15 ವರ್ಷ ರೀ ನಮ್ಮ ಜೊತೆಯಲ್ಲಿ ಇದ್ದದ್ದು. ಅಂದ್ರೆ 30 ವರ್ಷಕ್ಕೆ ನಿಮ್ಮ ಗಂಡನ ಕಳ್ಕೊಂಡ್ರಿ? ಕಳ್ಕೊಂಬ್ರಿ. ಚಿಕ್ಕ ವಯಸ್ಸದಲ್ಲಿ ಜೀವನನೇ ಬ್ಯಾಡ ಅನಿಸ್ತೈತಿ ರೀ. ಯಾಕೆ? ಕಷ್ಟ ರೀ, ಕಷ್ಟ ಜೀವನ ಸಾಗಿಸೋದು ಕಷ್ಟ ಅಂದ್ರೆ ತೊಡೆ ಕಷ್ಟ ಅನ್ರಿ. ಎಲ್ಲಿ ಮದಿಗೂ ಆದ್ರೆ ಭಾಳ ಕಷ್ಟ ಆಗ್ತದೆ ರೀ. ಅಂದ್ರೆ ಏನು? ಮದಿಗೆ ಹೋಗ್ತಾರಲ್ಲಿ ಯಾರನ್ನ ಸಂಬಂಧಿಕರು ಮದಿ ಪರಿ ಆತಾರೆ ದೂರ ಸರಿ ಅಂತಂತಾರೆ ಗಂಡ ಸತ್ತವ್ರಿಗೆ. ದೂರ ಸರಿ ಸನಿಯಾಗಿ ಕರ್ಕೊಳ್ಳಲ್ಲ ರೀ. ಅವಾಗ ತುಂಬ ಕಷ್ಟ ಆಗ್ತದೆ. ಅಂದ್ರೆ ಏನು ಮುಟ್ಸಕ್ ಬಿಡಲ್ಲ. ನಮ್ಮ ಗಂಡ ಇದ್ರು ನಾವು ಜಾಜ ಅದು ಮಾಡ್ತಿದ್ದೇವಲ್ಲ, ದೂರ ಸರಿ ಅಂತಾರಂತ ಸ್ವಲ್ಪ ಕಷ್ಟ ಆಗ್ತದೆ. ಮನಪುಂಗು ಹೇಳಿಲ್ವಾ ನೀವು? ಇಲ್ಲ ರೀ, ಆ ಕಡೆ ಏನು ಹೇಳೋದು ಪಳೋದಿಲ್ಲ ರೀ. ಐ ಲವ್ ಯು. ಮಲ್ಲಮ್ಮ, ಇದು ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ? ಹೇಳಿದ್ರೆ ಹೊಲಕ್ಕೆ ಎಲ್ಲಿ ಮಲ್ಲಮ್ಮ? ನಮ್ಮ ಹೊಲಕ್ಕೆ ಹೋಗಿದ್ದವ್ರು. ಯಾರು ಹೊಲಕ್ಕೆ? ಎಲ್ಲಿಗೆ? ಹೊಲಗಳಿಗೆ ಹೋಗಿದ್ದವ್ರು ಹೊಲಕ್ಕೆ. ಹನಿಮೂನ್ಗೆ ಹೊಲಕ್ಕೆ ಹೋಗಿದ್ರ? ಹನುಮನ್ ಅಂದ್ರಿ ಅದು ಗೊತ್ತಿಲ್ಲ ರೀ ನಮ್ಗೆ. ಹನುಮನ್ ಅಂದ್ರಿ ದೇವಸ್ಥಾನಕ್ಕೆ. ಅಯ್ಯೋ ಅಲ್ಲ ಮಲ್ಲಮ್ಮ, ನಾನು ಹನಿಮೂನ್ ಅಂದ್ರೆ ದೇವಸ್ಥಾನಕ್ಕೆ ಅಂತಿರಲ್ಲ ನೀವು. ಗೊತ್ತಿಲ್ಲ ರೀ ಅದು. ಓಕೆ, ಈಗ ನಿಮ್ಮ ಮದುವೆ ಆದ್ಮೇಲೆ ಇವಾಗ ಅಂದ್ರೆ ನೋಡಿ, ಇವಾಗ ಚಿಕ್ಕ ವಯಸ್ಸಲ್ಲಿ ನಿಮ್ ಗಂಡ ಕಳ್ಕೊಂಡ್ರಿ ಅಲ್ವಾ? ಆದ್ರೂ ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನ ಓದಿಸಿದ್ರಿ, ಮಕ್ಕಳಿಗೆ ಒಂದು ನೆಲೆ ಕಟ್ಕೊಟ್ರಿ, ಬೆಂಗಳೂರಿಗೆ ಬಂದ್ರಿ, ಎಷ್ಟೆಲ್ಲ ಧೈರ್ಯವಾಗಿ ಸಂತೋಷವಾಗಿ ಬದುಕ್ತೀರಾ ನೀವು. ಇವಾಗಿನ ದಿನಗಳಲ್ಲಿ ಈ ಮದುವೆಗಳಾದ್ಮೇಲೆ ಕೆಲವರೆಲ್ಲ ಬೇಬೆನೆ ಡಿವೋರ್ಸ್ ತೊಗೊತಾರೆ, ಗಂಡನ ಬೇಬೆನೆ ಬಿಟ್ಬಿಡ್ತಾರೆ, ಅಥವಾ ಹೆಂಡತಿಗೆ ಹಿಂಸೆ ಕೊಡ್ತಾರೆ. ಈ ಬೇಗ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಆಗ್ತಿದಲ್ವಾ? ಸೊ ಏನು ಹೇಳ್ತೀರಾ? ಮದುವೆ ಆದಂಥ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಒಂದು ಅನುಭವದಿಂದ ಒಂದು 2 ಮಾತು ಹೇಳಿ. ಏನು ಜಗಳ ಆಡಿದ್ರೆ? ಹಾಂ, ಹಂಗೆ ಜಗಳ ಆಡಿದ್ರೆ ಹಂಗೆ ಖಾಲಿ ಆದ್ರಿ. ಮತ್ತೆ ಜಗಳ ಮಾಡಿ ಬಿಡುಗಡೆ ಪಡುಗಡೆ ಮಾಡ್ಕೊಳ್ಳಲ್ಲ ನಮ್ಮ ಕಡೆ. ಡಿವೋರ್ಸ್ ಪವರ್ಸ್ ಕೊಡಲ್ಲ ರೀ. ಜಗಳ ಆಡೋದು ಹಂಗೆ ಖಾಲಿ ಆದ್ರು. ಅಲ್ಲ, ಇವಾಗೆಲ್ಲ ಜಗಳ ಆಡಿ ಬೇಗ ಸಣ್ಣ ಸಣ್ಣ ವಿಚಾರಕ್ಕೂ ಬಿಟ್ಬಿಡ್ತಾರಲ್ಲ ಗಂಡನ ಹೆಂಡ್ತಿನ? ಬಿಡಲ್ಲ ರೀ ನಮ್ಮ ಕಡೆಗೆ. ಹಾಂ, ಹಂಗೆಲ್ಲ ಮಾಡಲ್ಲ ರೀ. ಅಲ್ಲ, ಇವಾಗ ಪಾಡ್ಕಾಸ್ಟ್ ನೋಡ್ತಿರೋರಿಗೂ ಅಂದ್ರೆ ಈಗ ಗಂಡ ಹೆಂಡತಿ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡ್ಕೊಂಡು ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ, ಈಗ ಅಂತವ್ರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳ್ತೀರಾ? ಏನು ಅವ್ರಿಗೆ ಇವ್ರಿಗೆ ಬುದ್ಧಿ ಮಾತು ಹೇಳೋದ್ರಿ. ಅದೇ ಹೇಳಿ, ಬುದ್ಧಿ ಮಾತು ಹೇಳಿ ಒಂದೆರಡು. ಹಂಗಲ್ಲ ಹಿಂಗಲ್ಲ ಜಗಳ ಆಡಬಾರ್ದು, ಚಂದಂಗೆ ಮಾಡ್ಕೊಳ್ಬೇಕಂತ ಹೇಳೋದ್ರಿ. ಬೇರೆ ಬೇರೆ ಮಾಡೋಂಥದ್ದು ಇಲ್ಲ ರೀ ನಮ್ಮ ಕಡೆ. ಆಮೇಲೆ ಮದುವೆ ಯಾರು ಮಾಡಿದ್ದು ನಿಮಗೆ? ಮದುವೆ ನಮ್ಮ ಅಣ್ಣ ಮಾಡಿದ್ರಿ. ನಮ್ಮ ಅಣ್ಣ ನಮ್ಮ ಅಮ್ಮ ಮಾಡಿದ್ರಿ. ಇವರು ನಿಮ್ಮ ಯಜಮಾನ್ರು ಯಾರು? ನಮ್ಮ ಯಜಮಾನ್ರಿ ದೂರದ, ನಮಗೇನು ಸ್ವಂತದವ್ರು ಅಲ್ಲ ರೀ. ಹಿಂಗೆ ಪರಿಚಯ ಆಗಿ ಒಬ್ರಿಗೊಬ್ರು ಪರಿಚಯ ಆಗಿ ಮದುವೆ ಮಾಡಿಸಿದ್ರಿ 15 ವರ್ಷಕ್ಕೆ. ನಮ್ದು 15 ವರ್ಷಕ್ಕೆ ಮದುವೆ ಮಾಡಿದ್ರಿ. ನಮ್ಮ ಯಜಮಾನ ಜೊತೆಯಲ್ಲಿ ಇದ್ರು 15 ವರ್ಷ ಅಷ್ಟೇ ರೀ. ಅವ್ರು ನಿಮ್ಮ ಯಜಮಾನ್ರು ಎಲ್ಲಿ ನಿಮ್ಮ ಮನೆಗೆ ಬಂದಿದ್ರಾ? ನೋಡಿದ್ರಾ? ಹಿಂಗೆ ನಾವು ಏನು ಅವನಿಗೆ ನಾವು ನೋಡಿಲ್ಲ, ನಮ್ಗೆ ಅವ್ನು ನೋಡಿಲ್ಲ. ನಮ್ಮ ಅಣ್ಣಾರ ಅಷ್ಟೇ ನೋಡಿದ್ದಾರೆ. ನೀವು ಹುಡುಗನ್ ನೋಡೇ ಇಲ್ಲ? ನೋಡೇ ಇಲ್ಲ ರೀ ನಾವು. ನಿಮ್ಮ ಗಂಡ ತಾಳಿ ಕಷ್ಟಾಗಷ್ಟೇ ನೋಡಿ ನೋಡ್ರಿ. ನಿಮ್ಮ ಗಂಡನ ನೀವು ನೋಡೇ ಇರಲಿಲ್ಲ? ನೋಡೇ ಇಲ್ಲ ರೀ. ಅವರು ನಮಗೆ ನೋಡಿಲ್ಲ, ನಮ್ಗೆ ಅವ್ರು ನೋಡಿಲ್ಲ. ಓಕೆ. ಮತ್ತೆ ಸುಮ್ಮನೆ ಮಾತು ಮೇಲೆ ಮದುವೆನಾ? ಮತ್ತೆ ರೀ ಅವಾಗ ಹಂಗೆ ಇತ್ತು ರೀ. ಅಪ್ಪ ಅಮ್ಮ ನೋಡಿ ಓಕೆ ಮಾಡಿದ್ದೆ ಮದುವೆ ಮಾಡ್ಕೊಳ್ಳೋದ್ರಿ. ನೀವು ತಾಳಿ ಕಟ್ಟೋ ತನಕ ನೀವು ನೋಡೇ ಇಲ್ಲ? ನೋಡೇ ಇಲ್ಲ ರೀ. ಮದುವೆ ದಿವಸನೇ ನೋಡಿದ್ದಾರೆ. ಓ, ಅಂದರೆ ನಿಮಗೊಂದು ಐಡಿಯಾನೂ ಇಲ್ಲ? ಇಲ್ಲ ರೀ, ಐಡಿಯಾನೂ ಇಲ್ಲ. ಅವಾಗ ಅಪ್ಪ ಅಮ್ಮನ ಮಾತು ಮೀರಪ್ಪಲೆ ಇದ್ದಿದ್ದಿಲ್ಲ ರೀ. ಈಗೆಲ್ಲ ಬಂದಾವ್ರಿ. ಆಗ ಅವ್ರು ನೋಡಿದ್ದೆ ಓಕೆ. ಹೆಂಗಿದ್ರು ಅವ್ರ ಕೂಡ ಕಾಲ ಕಳಿಬೇಕು. ಮದುವೆ ಆದ ಹೊಸದ್ರಲ್ಲಿ ಹೆಂಗಿದ್ರು ನಿಮ್ಮ ಯಜಮಾನ್ರು? ಹೆಂಗಿದ್ರು 1 ವರ್ಷ ಪಾಡಿದ್ರಿ. ಹಂಗೆ ಜಗಳ ಬರೋವಲ್ಲ ರೀ. ಜಗಳಕೋತ ಕಡ್ದಾಡ್ಕೋತ ಹಂಗೆ ಒಂದು ಮಗು ಐತ್ರಿ. ಮಗುಲಿಂದ ಏನೇನು ವಿಚಾರಕ್ಕೆ ಜಗಳ ಆಗ್ತಿತ್ತು? ಅದೇ ಹಂಗೆ ಹಿಂಗೆ ಬರೋವಲ್ಲ ಸಣ್ಣ ಪುಟ್ಟಕ್ಕೆ ಜಗಳ ರೀ. ಜಗಳ ಮಾಡೋದು ಹಂಗೆ ನಡೆಯೋದ್ರಿ. ಹಂಗೆ ಹೊಂದ್ಕೊಂಡು ಹೋಗೋದ್ರಿ. ನಿಮ್ಮ ಗಂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರ? ಚೆನ್ನಾಗೇನು ಒಂದೊಂದು ಸಲ ಚೆನ್ನಾಗಿ ನೋಡ್ಕೊಳ್ಳೋದ್ರೆ ಒಂದು ಸಲ ಜಗಳ ಆಡೋದ್ರಿ. ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಹಳ್ಳಿನ ಮಂದಿ ರೀ. ಹಳ್ಳಿನ ಮಂದಿ ಎಲ್ಲಿ ನೋಡ್ಕೊತಾರೆ ಚೆನ್ನಾಗಿ. ಈ ಜಗಳದ ಮಧ್ಯೆ 2 ಮಕ್ಕಳು ನಿಮಗೆ? ಜಗಳದ ಬಗ್ಗೆ 2 ಮಕ್ಕಳು. ಮಕ್ಕಳಾದ್ಮೇಲೂ ನಿಮ್ಮ ಯಜಮಾನ್ರು ಬದಲಾಗಲಿಲ್ಲ? ಬದಲಾಗ್ಲಿಲ್ಲ ರೀ. ಹಂಗೆ ಜಗಳನೇ ಇರೋ ತನಕ ಅವ್ರ ಹತ್ರ ಏನಾದ್ರು ಚಟಗಳಿತ್ತಾ? ಜೀವನನೇ ಬ್ಯಾಡ ಅನಿಸ್ತೈತಿ ರೀ.
ಯಾಕೆ? ಈ ಮತ್ತೆ ಒಳಗೆ ಕಿರಿಕಿರಿ ಹ್ಞೂ ಮಂದಿ ಓಣ್ಯಾನವ್ರ ಪಕ್ಕದವ್ರು ಏನು ಜಗಳ ಆಡ್ತಾರೆ ಇವ್ರು ಅನ್ನೋದು ಮರ್ಯಾದೆ ಒಂದು ಮುಖ್ಯ ಅಲ್ರಿ. ದಿನ ಒಂದು ಕಾಲ ಜಗಳ ಅಂದ್ರೆ ಹೆಂಗೆ ಮನ್ಯಾಗ? ಅಂದರೆ ಏನು ಕುಡಿದ್ಬಿಟ್ಟು ಬರೋರಾ? ಕುಡಿತಿದ್ದಾರೆ, ಕುಡಿದ್ಬಿಟ್ಟು ಜಗಳ ಮಾಡೋದ್ರಿ. ಹಾಂ, ಹ್ಞೂ ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ನೋಡೋರು. ಮತ್ತು ನೋಡೋದ್ರಿ ಜಗಳ. ಮತ್ತು ಆವಾಗ ಒಂಥರ ನಮ್ಗೆ ಅಸಹ್ಯ ಅನಿಸ್ತದ್ರಿ. ಇದೇ ಥರ ದಿನ ಒಂದು ಕಾಲ ಇದೇ ಜಗಳ. ಒಂದು ಸಲ ಬೇಡ ಅಂತ ತೀರ್ಮಾನ ಬಂದಿತ್ತು ರೀ ನಿಮ್ಮ ಯಜಮಾನನ? ನಮ್ಮನ್ನ ಏನನ್ನು ಮಾಡಿಕೊಂಡು. ಅಲ್ಲ, ನಿಮ್ಮ ಗಂಡ ನಿಮ್ಮನ್ನು ಬೇಡ ಅಂದಿದ್ರಾ? ಹಾಂ, ನಮ್ಮ ಜೀವನ ನಮಗೆ ಬೇಡ, ನೀವೇ ಅನ್ಕೊಂಡಿದ್ರಿ ಹೋಗಿ ಬಿಡಬೇಕು, ಅಂದರೆ ಸಾಯ್ಬೇಕು ಅಂತ? ಒಂದು ಸಲ ತೀರ್ಮಾನಕ್ಕೆ ಬಂದಿತ್ತು ರೀ. ಏನು ಮಾಡಿದ್ರಿ ಅವಾಗ? ಏನು ಮಾಡಿದ್ರೆ ನಮ್ಮ ಮಗ ಹೊರಗಿಂದ ಒಡೆ ಬಂದರಿ. ಯಾವ ನನಗೆ ಸೋಗ್ಯದ ತೊಗೊಂಡರಿ. ಮತ್ತು ಆಮೇಲೆ ನಮ್ಮ ಮನಸ್ಸು ಬದಲಾಯ್ತು ರೀ. ನಾವು ಹೋದ್ರೆ ನಮ್ಮ ಮಕ್ಕಳನ್ನು ಯಾರು ನೋಡಬೇಕು, ನಾವು ಯಾವ ಆತು ಬಂದಾಗ ಯಾರು ಇದು ಮಾಡ್ಬೇಕಂತ ಮತ್ತೆ ನಮ್ಮ ಮನಸ್ಸು ಬದಲಾಯ್ತು ರೀ. ನಮ್ಮ ಮಗನಿಂದ ನಮ್ಮ ಜೀವನ ಉಳೀತು ರೀ ಅಲ್ಲಿಂದ. ಅಂದರೆ ನಿರ್ಧಾರ ಮಾಡ್ಕೊಂಡಿದ್ರಿ ನೀವು? ನಿರ್ಧಾರ ಆಗಿತ್ತು ರೀ. ಎಲ್ಲ ತಗೊಂಡು ಕೈಯಲ್ಲಿ ಹಿಡ್ಕೊಂಡೆ ಕುಂತಿದ್ದೆ ರೀ. ಏನ? ಏನದ ಸಾಯಿ ಅಂತದ ಔಷಧ ರೀ. ಓ, ವಿಷಾನ? ನಮ್ಮ ಹುಡುಗ ಇನ್ನದ್ದು ದೊಡ್ಡ ಹುಡುಗ ಒಬ್ಬನಿದ್ರಿ. ಸಣ್ಣ ಹುಡುಗ ಇದ್ದಿದ್ದಿಲ್ಲ ರೀ. ದೊಡ್ಡ ಹುಡುಗನ ಅವನೊಂದು 6 ವರ್ಷನೇ ಇದ್ದಾರೆ. ಅವ್ನು 6 ವರ್ಷನೇ ಇದ್ದಾಗ ರೀ. ಏನು ಮತ್ತೆ ಕೆಟ್ಟ ಮಾತನ್ನ ಒಂದು ಸಲ ಅಸಹ್ಯ ಅನಿಸ್ತದಿಲ್ಲ ಅದೇ ಮಾತಿಗೆ. ಅಂದರೆ ಏನು ಗಂಡಂದು ಏನಾಯ್ಪನ್ ಸಮಸ್ಯೆ ಏನು? ಅದೇ ಕುಡ್ದು ಬರೋದ್ರಿ. ಹಂಗಾಯ್ತು ಹಿಂಗಾಯ್ತು, ಹಾಳಾಯ್ತು ಮೂಳಾಯ್ತು, ಜಗಳ ಮಾಡೋದ್ರಿ. ನಮ್ಮ ಮಗ ಒಡೆ ಬಂದು ಯಾವ ನನಗೆ ಹುಸಾಗೈತೆ ಅಂತ ಬಂದ್ರಿ. ಅಲ್ಲಿಂದ ಮತ್ತೆ ನನಗೆ ಮತ್ತೆ ಆಲೋಚನೆ ಆಯ್ತು ರೀ. ನಾನು ಹೋದ್ರೆ ನಮ್ಮ ಮಕ್ಳಿಗೆ ಯಾರು ನೋಡ್ಬೇಕು, ಯಾವ ಅಂತ ಯಾರು ಅನ್ಬೇಕು. ಮತ್ತು ಒಬ್ಬೊಬ್ರು ತಾಯಿದ್ರ ಸತ್ತು ಮಕ್ಳದ್ದು ನೋಡ್ತೀವಲ್ರಿ ಕಷ್ಟಗಳು. ಒಂದೊಂದು ಮಕ್ಕಳು ಹುಚ್ಚಾಗ್ಯವ್ರಿ ತಾಯಿದ್ರ ಸತ್ತಿಂದ ಹಿಂಗೆ ಮಾಡಿ. ನೀವು ನೋಡಿದಿರಾ? ನೋಡಿ ನಮ್ಮ ಕಣ್ಣಿದ್ರೆ ಅದಾವ್ರಿ ಊರಾಗ. ಅದನ್ನು ದ್ಯಾಸ ಬಂತು ನಮ್ಮ ಹುಡುಗ ಒಳ್ಯಾಕೆ ಹೊಡೆ ಬರೋಣ. ಅದರಲ್ಲಿಂದ ನಮ್ಮ ಜೀವನ ಬದಲಾಯ್ತು ನೋಡಿ. ಸೊ ನಾಳೆ ಬೆಳಗ್ಗೆ ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಮಗ ಅನಾಥ ಆಗ್ತಾನೆ ಅಂತ? ಇಟ್ಟೊತ್ತಿಗೆ ಎಲ್ಲೆಲ್ಲಿ ಬರೋದಾಗ್ತಿತ್ತು, ಎಲ್ಲಿರ್ತಿದ್ದೆ ಎಲ್ಲಿರು. ನಮ್ಮ ಮಕ್ಕಳು ಆ ದೇಶ ಅತ್ತೆ ಹಂಗೆ ಮಾಡ್ತೀವಿ. ಒಂದು ಸಣ್ಣ ಒಬ್ಬ ಹುಟ್ಟಿದ್ದಾನಲ್ರಿ. ಈಗ ಹುಟ್ಟಿದ ಮೇಲೆ ಅವ್ನಿಗೆ ಹೆಂಗೆ ಆರಾಮ ತೆಪ್ಪಿದ್ರು ನಮ್ಮ ಯಜಮಾನಗೆ. ಆರಾಮ ತೆಪ್ಪಿಂದ ಅವನು ಜೊತೆಯಲ್ಲಿ ಒಂದು 15 ವರ್ಷ ಇದ್ದಂಗೆ ಆಯ್ತು ನೋಡ್ರಿ ನಿಮ್ಮ ಯಜಮಾನಪ್ಪ. ಒಂದು ತಮ್ಮ ಇದಕ್ಕೆ ಮಾತು ಮತ್ತು ಕುಡ್ದ್ರಿ ಎಲ್ಲಿ ತನಕ ತಾಳ್ತಾರೆ. ಕುಡ್ದು ಸತ್ತು ಹೋದ್ರಿ. ಏನಾದರೂ ಮನೆಯಲ್ಲಿರೋ ವಸ್ತುಗಳು ಎತ್ಕೊಂಡು ಹೋಗೋದು ಕುಡಿಯೋಕ್ಕೆ ಆ ಥರದ್ದು? ಮನೆಯಿಂದ ಏನು ಎತ್ಕೊಂಡು ಹೋಗ್ತೀರಿ. ಅದೇ ನಾವು ದುಡ್ದದ್ದೇ ಎತ್ಕೊಂಡು ಹೋಗ್ತೀರಿ, ಇಸ್ಕೊಂಡು ಹೋಗ್ತೀರಿ. ಕೈಲಿ ಜಗಳ ಮಾಡಿ ಕುಡ್ಲಿಕ್ಕನ್ನ ಜಗಳ ರೀ. ಎಷ್ಟು ಬರ್ತಾ ಇತ್ತು ನಿಮಗೆ ಹೊರಗಡೆ ನೀವು ದುಡಿಯೋಕೆ? ಅದು ಹೊರಗಡೆ ಅದು ಟೇಲರ್ ಕೆಲಸ ಮಾಡ್ತಿದ್ನಲ್ರ. ನೀವು ಟೇಲರ್ ಕೆಲಸ ಮಾಡ್ತೀರಾ? ಟೇಲರ್ ಕೆಲಸ ಮಾಡ್ತಿದ್ರು ನಾನು. ಅಂದರೆ ಹೊಲಿತಿದ್ರಿ ನೀವು? ನಿಮಗೆ ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಬರುತ್ತಾ? ಹೊಲಿಯಕ್ಕೆ ಬರ್ತಾರೆ ನನಗೆ ಬ್ಲೌಸ್. ಅವ್ನು ನಮ್ಮ ಯಜಮಾನೇ ಅವ್ರ ತಂಗಿ ಬಲ್ಲಿ ಕಳಿಸಿದ್ರು ಕಲೀಲಾಕ. ನಿಮ್ಮನ್ನ? ಅವ್ರ ತಂಗಿನೇ ಕಲಿಸಿದ್ರು, ನಮ್ಮ ಯಜಮಾನ್ ತಂಗಿನೇ ಕಲಿಸಿದ್ರಿ. ನಿಮ್ಮ ಹತ್ರ ಇದೆಲ್ಲ ಇತ್ತಾ, ಮಿಷಿನ್ ಎಲ್ಲ ಇತ್ತಾ? ಮಿಷಿನ್ ಅದಾವ್ರಿ ಮನೆಯಾಗ. ಇನ್ನೂ 4 ಮಿಷಿನ್ ಆರಿ. ನಾವೆಲ್ಲರೂ ಅದನ್ನೇ ಮಾಡ್ತೀವಿ ಊರ್ವಾದಿಂದ. ಅದನ್ನೇ ಮಾಡ್ತೀರಿ. ನಮ್ಮ ನಾದಿನಿ ಕಲಿಸಿದ್ರಿ. ಇವಾಗ ನೀವು ಶರ್ಟು ಬ್ಲೌಸು ಹೊಲ್ದಿದ್ದೆಲ್ಲ ದುಡ್ಡು ಬರ್ತಾ ಇತ್ತು? ಬರ್ತಿದ್ರಿ ದುಡ್ಡು. ಮತ್ತು ಅದರಲ್ಲಿಂದ ಒಂದು ಸ್ವಲ್ಪ ಇದು ಆಯ್ತು ರೀ. ಕಿತ್ಕೊಂಡ್ಬಿಡೋ ನೀವಪ್ಪ? ಕಿತ್ಕೊಂಡ್ಬಿಡ್ರ ಕುಡ್ಲಿಕ್ಕನ ಜಗಳ ರೀ. ನಿಮ್ಮ ಯಜಮಾನ್ರು ಬರೀ ತೀರ್ಕೊಂಡಾಗ ನಿಮಗೆ ಚಿಕ್ಕ ವಯಸ್ಸು ಅನ್ಸುತ್ತೆ? ಚಿಕ್ಕ ವಯಸ್ಸು ರೀ ಎಲ್ಲ. ನಮ್ಮ ನಿಮಗೆ ಮದುವೆ ಆದಾಗ 15? ಮದುವೆ ಆದಾಗ 15. ನಿಮ್ಮ ಗಂಡ ಇದ್ದಿದ್ದು ಬರೀ 15 ವರ್ಷ? 15 ವರ್ಷ ರೀ ನಮ್ಮ ಜೊತೆಯಲ್ಲಿ ಇದ್ದಿದ್ದು. ಅಂದರೆ 30 ವರ್ಷಕ್ಕೆ ನಿಮ್ಮ ಗಂಡನ ಕಳ್ಕೊಂಡ್ರಿ? ಕಳ್ಕೊಂಬಿಟ್ಟು ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸು ನಿಮ್ಮ ಯಜಮಾನ್ ಅಂದ್ರೆ ಯಜಮಾನ್ ಕಳ್ಕೊಂಡ್ರು ಇರಬಾರ್ದು ಜನ್ಮ. ಯಾಕಂದ್ರೆ ಕಷ್ಟ ರೀ. ಒಂದು ಜೀವನ ಹೆಂಗೆ ಸಾಗಿಸ್ಬೇಕು, ಮಕ್ಕಳು ಹೆಂಗೆ ಬದುಕಿಸ್ಕೊ, ಹೆಂಗಿಲ್ಲ ಅಂಥದ್ದೊಂದು ಇದು ಬರ್ತದೆ. ಹೆಂಗೆ ಮಾಡ್ಬೇಕಂತ ಚಿಂತೀರಿ. ಯಾರು ಸಹಾಯ ಮಾಡ್ತಿದ್ರು? ಯಾರು ನಮ್ಮ ಅಕ್ಕರು ನಮ್ಮ ತವ್ರ ಮನೆಯವರು ಇಟ್ಟು ಸಹಾಯ ಮಾಡಿದ್ರಿ. ಅವರು ಇವರು ಎಲ್ಲ ತಂದು ಕೊಡೋರು. ನಮ್ಮ ಅಮ್ಮ ಇದ್ದಳು. ನಮ್ಮ ಯಜಮಾನ್ ಸತಿ ನಮ್ಮ ಅಮ್ಮ ನನ್ನ ಹತ್ರನೇ ಇದ್ದಳು ರೀ. ನಮ್ಮ ಅಮ್ಮ ನನ್ನ ಹತ್ರನೇ ಇದ್ದಳು ರೀ. ಅವರು ನಿಮ್ಮ ತವ್ರ ಮನೆಯವರು ಏನು ಮಾಡ್ತಾ ಇದ್ದಿದ್ದು? ಅವ್ರೇನು ಮಾಡ್ತಾರೆ, ಅದೇ ಸಹಾಯ ಮಾಡ್ತಿದ್ರು. ಅಲ್ಲ, ಅವ್ರ ಕೆಲಸ ಏನಾದರೂ ಅಂದರೆ ಅವ್ರ ಹತ್ರ ದುಡ್ಡು ಕಾಸು ಜೋರಾಗಿತ್ತು? ಅವರು ಹೊಲ ಮನೆ ಕೆಲಸ ರೀ. ಅವ್ರೇನು ಏನು ಜೋರಾಗಿರ್ತಾರೆ ಅಷ್ಟೇ. ಆದರೆ ಹೊಲ ಮನೆ ಎಲ್ಲ ಜಾಸ್ತಿ ಯಾರು ಕೊಡ್ತಾರೆ ಈಗ? ಒಬ್ಬರು ಸಂಸಾರಕ್ಕೊಬ್ಬರು ಏನಿಷ್ಟು ಜೋಳ ಜಂಪಿ ಇಷ್ಟು ಆಸರ ಆಗ್ತಾರೆ. ಸೊ ನಿಮಗೆ ಇವಾಗಲೂ ಒಂಚೂರು ಸಪೋರ್ಟ್ ಮಾಡಿ ನಿಮ್ಮ ತವ್ರ ಮನೆ ಸ್ವಲ್ಪ ಸಪೋರ್ಟ್ ಮಾಡಿದ್ರಿ ನಮ್ಮ ಅಕ್ಕರು. ಅವರು ಎಲ್ಲರೂ ಒಂಥರ ಸಪೋರ್ಟ್ ಮಾಡಿಂದ ಸರ ಎದ್ದೇವ್ರಿ ನಾವು ಸ್ವಲ್ಪ.
ಆದ್ರೆ ಅವರೆಲ್ಲ ನಮ್ಮ ಯಜಮಾನ್ ಸತ್ತಿಂದ ಬಾರವಾಲ್ಯ ನಿರ್ತಿ ಸಣ್ಣಕ್ಕಿದಿ ನೀನು ಹುಡುಗನು ಸಣ್ಣವ ಮಂದಿ ಸರಿ ಇರಲ್ಲ ಈಗ ಅಂದ್ರಿ ನನಗೆ ಹೋಗ್ಬೇಕನ್ನಂಗೆ ಆಯ್ತು ರೀ ಒಂದು ಎಳ್ಯಾಕ ಅವ್ರು ಅಂದಿಂದ ಎಲ್ಲಟ್ಟು ಮಾರ್ಕೊಂಡು ಮತ್ತೇನು ಬಂತ್ರಿ ಆಲೋಚನೆ ಸ್ವಲ್ಪ ಒಂದು ವಾರ ಟೈಮ್ ಕೊಡವ ನಾನು ಟೈಮ್ ನೋಡ್ಕೊಂಡು ತಿಳ್ಕೊಂಡು ಹೇಳ್ತೀನಿ ಅಂದೆ ನಮ್ಮ ಮಂದಿಗೆ ಓಣನವ್ರಿಗೆಲ್ಲ ಕೇಳಿದ್ರಿ ನಮ್ಮ ಕಡೆಯವರು ಒಂದಿಬ್ಬರು ಹೇಳ್ತಾರೆ ರೆಮ್ಮಿದವನಕ್ಕಿ ಕಾಂತವನಕ್ಕಿ ಅವರು ಮತ್ತು ಓಣನವ್ರು ಇರ್ತಾರಲ್ಲ ಗಂಡು ಮಕ್ಕಳು ಅವ್ರು ಒಂದು ಜರ ಹೇಳಿದ್ರಿ ಯಾಕೆ ಹೋಗ್ತೇವ ಇಬ್ಬರು ಗಂಡು ಮಕ್ಕಳಾರ ಮಾರ್ಕೊಂಡು ಅದಂದ್ರಿ ನಮ್ಮಲ್ಲಿ ಮತ್ತು ಬರೋಕ್ಕೆ ದಾರಿ ಇರಂಗಿಲ್ಲ ರೊಕ್ಕ ಕಳ್ಳೆ ಆತವ ಮುಂದೆ ಗಂಡು ಮಕ್ಕಳು ಬೀದಿ ಪಾಲ ಆತವ ಅಂತೇಳಿ ನಾವು ಇಲ್ಲೇನು ಇಲ್ಲಿ ಓಣ್ಯಾಗ ನಿಮ್ಮ ಯಜಮಾನ್ ಹೋಗ್ಯಾನ ನಾವು ಹೇಳಂಗಿಲ್ಲ ಇಲ್ಲಿ ಅಂತೇಳಿ ಅವ್ರು ಒಂದು ಜರ ಸಪೋರ್ಟ್ ಮಾಡಿದ್ರಿ ಬ್ಯಾಡ ಅಂತಂದ್ರಿ ಅವರು ನಮ್ಮ ಓಣ್ಯನವರು ಬದಲಿಯವರು ಬದಲಿಯವ್ರು ಹೇಳಿದಿಂದ ಅವ್ರ ಮಾತು ಕೇಳಿ ಸ್ವಲ್ಪ ಕಾಲು ಉರ್ದಂಗೆ ಐತ್ರಿ ಅಲ್ಲಿ ನಮ್ಮ ಊರಲ್ಲಿ ಇಲ್ಕಂದು ನನಗನೆಲ್ಲ ಮನಸ್ಸಾಗಿತ್ತು ರೀ ಹೋಗ್ಬೇಕನ್ನೋದು. ಈಗ ಒಂದು ಒಂಟಿ ಹೆಣ್ಣು ಮಲ್ಲಮ್ಮ ಮದುವೆ ಆದರೆ ಗಂಡ ತೀರ್ಕೊಂಡ್ಮೇಲೆ ಇಬ್ಬರು ಮಕ್ಕಳನ್ನ ಹಾಕ್ಕೊಂಡು ಅವಾಗ ಜೀವನ ಸಾಗಿಸೋದು ಕಷ್ಟ ರೀ, ಕಷ್ಟ ಜೀವನ ಸಾಗಿಸೋದು ಕಷ್ಟ ಅಂದ್ರೆ ತೊಡೆ ಕಷ್ಟ ಅನ್ರಿ. ಎಲ್ಲಿ ಮದಿಗೂ ಆದ್ರೆ ಭಾಳ ಕಷ್ಟ ಆಗ್ತದೆ ರೀ. ಅಂದರೆ ಏನು ಮದಿಗೆ ಹೋಗ್ತಾರ ಅಲ್ಲಿ ಯಾರನ್ನ ಸಂಬಂಧಿಕರು ಮದಿ ಪದಿ ಆತಾರೆ ದೂರ ಸರಿ ಅಂತಂತಾರೆ ಗಂಡ ಸತ್ತವ್ರಿಗೆ ಸನ್ಯಾಗ ದೂರ ಸರಿ ಸನ್ಯಾಗ ಕರ್ಕೊಳ್ಳಲ್ಲ ರೀ. ಅವಾಗ ತುಂಬ ಕಷ್ಟ ಆಗ್ತದೆ. ಅಂದರೆ ಏನು ಮುಟ್ಸಕ್ ಬಿಡಲ್ಲ. ನಮ್ಮ ಗಂಡ ಇದ್ರು ನಾವು ಜಾಜ ಅದು ಮಾಡ್ತಿದ್ದೇವಲ್ಲ ದೂರ ಸರಿ ಅಂತಾರಂತ ಸ್ವಲ್ಪ ಕಷ್ಟ ಆಗ್ತದೆ ಭಾಳ. ಚಾಜ ಬಟ್ಟ ಏನು ಮಾಡಿಕೊಡಲ್ಲ ರೀ ದೂರ ಸರಿ ಅಂತಾರೆ. ನಮ್ಮದು ಚಿಕ್ಕ ವಯಸ್ಸದಲ್ಲಿ ನಮ್ಮ ಯಜಮಾನ ಆದನಲ್ಲ ಅದೊಂದು ಕಷ್ಟ ಆಗ್ತಾನೆ ಅದಕ್ಕೆ ಮದುವೆಗಂತ ಭಾಳ ಹೋಗ್ತಿರಿ ಮಂದಿ ಮಕ್ಕಳು ಮದುವೆಗೆ. ತಪ್ಪಲ್ಲವಲ್ಲಮ್ಮ ಹಂಗೆಲ್ಲ ಮಾಡೋದು? ತಪ್ಪಂದ್ರೆ ಮತ್ತೆ ಚಾತದಾಗ ಕರ್ಕೊಳ್ಳಲ್ಲ ರೀ. ಅಲ್ಲಮ್ಮ ಗಂಡ ತೀರೋದ ಅಂದ ಮಾತ್ರಕ್ಕೆ ಪಾಪ ಮದುವೆಗಳಿಗೆ ಹಿಂಗೆಲ್ಲ ಕರೆದ್ಬಿಟ್ಟು ಅವಮಾನ ಮಾಡೋದು. ಅವಮಾನ ಏನು ಮಾಡಂಗಿಲ್ಲ. ಏನು ನಮ್ಮ ಮನಸ್ಸಿಗೆ ಹಂಗೆ ತಿಳಿತದ ಅದು ನಾವು ಸನ್ಯಾಕ ಹೋಗಂಗಿಲ್ಲ, ದೂರ ಇರ್ತೀವಿ. ಅವಾಗ ಒಂದು ಸ್ವಲ್ಪ ಎಲ್ಲರೂ ಮಾಡೋದು ನೋಡಿ ಒಂದು ಸ್ವಲ್ಪ ನಮ್ಗೆ ಕಷ್ಟ ಆಗ್ತದೆ ರೀ. ನಾವು ನಮ್ಮ ಯಜಮಾನ ಇದ್ನಂದ್ರೆ ಹಿಂಗೆ ಓಡಾಡಿ ಮಾಡ್ತಿದ್ದೇವಲ್ಲ, ನಮ್ಮ ಯಜಮಾನ ವಾಸೆಲ್ಲ ನಾವು ದೂರ ನಿಂದಿರ್ಬೇಕಲ್ಲ. ಯಾವುದು ಮಕ್ಕಳದು ಮಾಡೋದಕ್ಕೆ ಇಲ್ಲ ಏನಿಲ್ಲ ಅಂತಿದ್ದು ಮಕ್ಕಳು ಮದುವೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ ರೀ. ಅದ್ರ ಒಂದಕ್ಕೂ ಮತ್ತು ಎಲ್ಲ ಮಂದಿ ಕೈಗೆ ಕೊಡ್ಬೇಕಲ್ರಿ. ನೀವು ಮಾಡಿರಿ ನಮ್ಮ ಯಜಮಾನ ಇದ್ರಿಗೆ ಅದು ಮಾಡಿರಿ ಇದ್ರ ಮಾಡಿರಿ ಅಂತ ಎಲ್ಲಷ್ಟು ಮುಟ್ಟಿ ಕೊಡಕ್ಕೆ ಬರ್ತದೆ ರೀ. ಆವಾಗ ಒಂದು ಸ್ವಲ್ಪ ಕಷ್ಟ ನೋಡ್ರಿ. ಅಂದರೂ ಇಂಥದ್ದು ನಮ್ಮ ಒಂಟಿ ಜೀವನ ಯಾರಿಗೆ ಬರಬಾರ್ದು. ಅವಾಗ ನಿಮ್ಮ ಪ್ರಕಾರ ನೀವು ಧೈರ್ಯವಾಗಿರ್ಬೇಕು ಅಂದರೆ ಕಾರಣ ಧೈರ್ಯವಾಗಿರ್ಕಾದ್ರೆ ಮಕ್ಕಳು ನೋಡ್ರಿ, ಧೈರ್ಯ ಆಗಿರ್ಬೇಕಂದ್ರೆ ಮಕ್ಕಳು ಮೌತಿ ನೋಡಿ ಧೈರ್ಯ ಆಗಿರೋದು ರೀ. ಅವು ಮಕ್ಕಳೊಂದು ಇರ್ತಾವಲ್ರಿ ಯಾಕಡೆ ಬಿಟ್ಟು ಹೋಗ್ಬೇಕು, ನಮ್ಮನ್ನು ಬಿಟ್ಟು ಯಾರಾರ ಮಕ್ಕಳೇ ಒಂದು ಆಸ್ತಿ ಅಂತ ನೋಡ್ಕೊಂಡಿರೋದು ರೀ. ಇವಾಗ ಈ ಪಾಡ್ಕಾಸ್ಟ್ ನೋಡ್ತಿರೋ ಕೆಲವು ಹೆಣ್ಮಕ್ಳಿಗೆ ಅಕಸ್ಮಾತ್ ಅವ್ರ ಯಜಮಾನ ತೀರ್ಗೋಗಿದ್ರೆ ಎಷ್ಟೋ ಜನ ಭಯ ಪಡ್ತಿರ್ತಾರೆ ಹೆಣ್ಮಕ್ಳು, ನಾಳೆ ಹೆಂಗೆ ನನ್ನ ಲೈಫು ಅಂತ. ಮತ್ತು ಹಂಗೆ ಭಯ ಪಡೆದ್ರಿ ಹಂಗೆ ಧೈರ್ಯ ತೊಗೊಳದ್ರಿ. ಭಯ ಪಟ್ಕೊತೋದ್ರಿ ಮಕ್ಕಳನ್ನ ಹೆಂಗೆ ಸಾಕ್ಬೇಕ್ರಿ, ಧೈರ್ಯ ಮಾಡ್ಬೇಕ್ರಿ. ಅಳಗಳದು ನಗದು ಹುಡಾಗ್ಲೆಲ್ಲ ಕೂತ್ರು ಬಿಡ ಈಕಿದೇನು ಅಳದೇ ಇರ್ತದೆ. ಯಾರಿಗೆ ಗಂಡದಾಗ ಸತ್ತಲಾರ್ದವ್ರು ಸತ್ತನೇನು ಅಂತಾರೆ. ನಗವ್ರ ಮುಂದಾಗದು ಅವ್ರ ಮುಂದೆ ಅಳೋದು ಮಾಡೋದು ಹೆಂಗೆ ಸಂಸಾರ ಒಂದೇ ಹಿಡ್ಕೊಂಡು ಕುಂತ್ರ ಆಗಲ್ಲ ರೀ ಪ್ರಪಂಚ. ಆಮೇಲೆ ಬೆಂಗಳೂರಿಗೆ ಯಾವಾಗ ಬಂದಿದ್ದು ನೀವು? ಬೆಂಗಳೂರು ಒಂದು 10 ನಮ್ಮ ದೊಡ್ಡ ಹುಡುಗನ ಮದುವೆ ಮಾಡಿದೇವ್ರಿ. ಒಂದು ಸ್ವಲ್ಪ ಸಾಲ ಆಯ್ತಲ್ರಿ, ಆ ಸಾಲದ ಸಂಬಂಧ ಬಂದೇವ್ರಿ. ಈಗ ಒಂದು 10 ವರ್ಷ ಆಯ್ತು ರೀ ಇಲ್ಲಿಗೆ ಬಂದು ಒಂದು 10 ವರ್ಷ ಆಯ್ತು ರೀ. ಎಷ್ಟು ಸಾಲ ಮಾಡ್ಕೊಂಡಿದ್ರಿ? ಒಂದು ಮನಿನೂ ಒಂದೇ ವರ್ಷ ಆಯ್ತಲ್ರಿ, ಮದುವೆನೂ ಒಂದೇ ವರ್ಷ ಆಯ್ತು. ಒಂದು 3 ಲಕ್ಷ ಆಗಿತ್ತು ರೀ ಸಾಲ. 3 ಲಕ್ಷ ಸಾಲ ಇತ್ತು? ಇಲ್ಲಿಗೆ ಬಂದಿಂದ ಒಂದು ಸ್ವಲ್ಪ ತೀರ್ತಿರಿ ಸಾಲ. ಅಂದರೆ ಬಡ್ಡಿಗೆ ತೊಗೊಂಬಂದಿದ್ದ? ಬಡ್ಡಿಗೆ ತೊಗೊಂಬಂದಿದ್ರು. ಬಡ್ಡಿಗೆ ತಂದಿದ್ದು. ತಿಂಗಳು ಕೊಡ್ಬೇಕು ಬಡ್ಡಿ? ಇಲ್ಲ, ವರ್ಷಕ್ಕೆ ಕೊಡ್ಬೇಕ್ರಿ. ವರ್ಷದ ಬಡ್ಡಿ? ಓಕೆ. ವರ್ಷದ ಬಡ್ಡಿ ಕೊಡ್ಬೇಕ್ರಿ. ಹಂಗೆ ಹಿಂಗೆ ಮಾಡಿ ಅದಕ್ಕೆ ಮುಟ್ಟಿಸಿವ್ರಿ ಸಾಲ ಮುಟ್ಟಿಸಿ ಊರಿಗೆ ಹೋಗ್ಬೇಕು ಅನ್ನೋದ್ರಿ. ಇದು ಲಾಕ್ಡೌನ್ ಅಂತ ಇತ್ತು ರೀ. ಮತ್ತು ಲಾಕ್ಡೌನ್ದಾಗ ಒಂದು ಇಲ್ಲೇ ಇದ್ದೇವ್ರಿ, ಎಲ್ಲಿ ಹೋಗಿಲ್ಲ ರೀ ಲಾಕ್ಡೌನ್ದಾಗ. ಲಾಕ್ಡೌನ್ ಇಲ್ಲೇ ಬೆಂಗಳೂರಲ್ಲಿ ಇಲ್ಲೇ ಇದ್ದೀವಿ, ಇದೇ ಬಿಲ್ಡಿಂಗ್ದಾಗ ಇದ್ದೇವ್ರಿ. ಅಂದ್ರೆ ನಮ್ಮ ಓನರ್ ಎಲ್ಲ ಕೊಡ್ಸೋರು, ರಾಸನ್ ಕೊಡ್ಸೋರು. ನಿಮ್ಮ ಓನರು?
ರಾಸನ್ ಕೊಡ್ಸೋರು, ಹ್ಮ್ ಗ್ಯಾಸ್ ತುಂಬಿಸಿ ಕೊಡ್ಸೋರು, ಹ್ಮ್ ತರಕಾರಿಗೆ ದುಡ್ಡು ಕೊಡೋರು, ಯಾವುದಕ್ಕೂ ಕೊರತೆ ಮಾಡಿಲ್ಲ ನಮ್ಮನ್ನು. ನಿಮ್ಮನ್ನ ನೋಡ್ಕೊಳ್ಳೋರು ಚೆನ್ನಾಗಿ. ಚೆನ್ನಾಗಿ ನೋಡ್ಕೊಳ್ಳೋರು. ಏನಾದ್ರೂ ಇಲ್ಲಿ ಆಸ್ಪತ್ರೆಗೂ ಹೇಳಿದ್ರಿ ಇಲ್ಲಿ ಹ್ಮ್ ನಾನು ಹಾಸ್ಪಿಟ್ಲಕ್ಕೆ ಹ್ಮ್ ನಾನು ಮಾಸ್ತು ಅಲ್ಲಿನೂ ತೋರಿಸುತ್ತಿದ್ದೇವೆ ರೀ. ಯಾವುದಕ್ಕೂ ತೊಂದರೆ ಮಾಡಿಲ್ಲ ನೋಡ್ರಿ. ಈಗ ಮದ್ವೆ ಆಗಿದೆಯಲ್ಲ ನಿಮ್ಮ ಇಬ್ಬರು ಮಕ್ಳಲ್ಲಿ ದೊಡ್ಡ ಮಗನಿಗಾಗಿದೆ ಅಲ್ಲ, ದೊಡ್ಡ ಮಗನಿಗೆ ಇದ್ರಿ, ಅವರು ಸಣ್ಣವನಿಗೆ ಆಗಿಲ್ಲ ರೀ. ಅವ್ರು ಚೆನ್ನಾಗಿ ನೋಡ್ಕೋತಾರ? ಯಾರು ನೋಡ್ಕೋತಾರೆ, ಯಾರು ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳು ರೀ. ಅವ್ರು ಚೆನ್ನಾಗಿದಾರ ಗಂಡ ಹೆಂಡತಿ? ಹುಷಾರು ಚೆನ್ನಾಗ್ಯಾರ ಅವರು. ಈಗ ನಿಮ್ಗೆ ಇನ್ನೊಬ್ಬ ಮಗನ ಮದುವೆ ಮಾಡ್ಬೇಕು? ಇನ್ನೊಬ್ಬನ ಮಗನ ಮದುವೆ ಮಾಡ್ಬೇಕ್ರಿ. ಅವನು ಈ ವರ್ಷ ಮಾಡ್ಬೇಕ್ರಿ. ಇದು ಎಲ್ಲನ ಮಾಡ್ಬೇಕಂತ ಮಾಡೀವಿ. ಹ್ಮ್ ಗತ ಬಿದ್ದಲ್ಲಿ ಗತ ಬೀಳ ಮಾಡ್ಬೇಕ್ರಿ. ಈಗ ಹೋಗ್ಬೇಕ್ರಿ ನಾವು ಭಾನುವಾರ. ಹೆಂಗ ಅನ್ಸತ್ತೆ ಜೀವನ ಇವಾಗ? ಇವಾಗ ಒಂಥರ ಚೆನ್ನಾಗ್ಯಾದ್ರಿ. ಮೇಡಮ್ ಅವ್ರು ಬಂದಿಂದ ಇಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ನೋಡ್ಕೊತಾರೆ. ಇಲ್ಲಿ ಬಂದಿಂದೂ ಒಂದು ಮನೆ ಸುಟ್ಟತ್ ರೀ. ಮನೆ ಸುಟ್ಟಾಗ ಎಲ್ಲಟ್ಟು ಸಹಾಯ ಮಾಡಿದ್ರು ಎಲ್ಲರೂ, ಮೇಡಮ್ ಅವ್ರದ್ದು ಎಲ್ಲರೂ. ಎಲ್ಲ ಏನೂ ಇದಿಲ್ಲ, ಎಲ್ಲರೂ ಸುಟ್ಟು ಖಾಲಿ ಬರೀ ಮನುಷ್ಯರು ನಿಂತಿದ್ದೇವ್ರಿ. ಎಲ್ಲ ಕೊಟ್ಟರು, ಬಾಂಡೆ ರೊಕ್ಕ ಕೊಟ್ಟರು, ದುಡ್ಡು ಕೊಟ್ಟರು, ಬಟ್ಟೆ ಕೊಟ್ಟರು, ರಾಸನ್ಕ ಎಲ್ಲ ಮಾಡಿದ್ರು. ಒಳ್ಳೆಯವ್ರು ಓನರು, ಮೇಡಮು ಓನರು, ಮನುಷ್ಯರು ಎಲ್ಲ ಒಳ್ಳೆಯವ್ರು ನೋಡ್ರಿ. ಇನ್ನು ಏನು ಮಾಡಬೇಕು ಅಂತ ಆಸೆ ಇದೆ ಲೈಫಲ್ಲಿ? ಏನು ಮಾಡ್ತೀರಿ ಲೈಫಲ್ಲಿ? ಹೆಣ್ಮಕ್ಳಿಗೆ ಏನಾಗ್ತದೆ? ಆಯ್ತು ಒಂದು ಮದುವೆ ಮಾಡ್ಬೇಕಂತ ಮಾಡೀವ್ರಿ. ಅದೊಂದು ಮಾಡಿದ್ರೆ ನಮ್ಮದು ನಾ ಗೆದ್ದೆ ನೋಡ್ರಿ. ನಮ್ಮ ಕೈ ಮೇಲೆ ಮಣ್ಣಿನ ಕಟ್ಟಿದ್ದಾರೆ, ಅದನ್ನು ಮದುವೆ ಮಾಡಿದ್ನಿ ಅಂದ್ರೆ ಗೆದ್ದೆ ರೀ. ನಿಮ್ಮ ಮಗನೊಟ್ಟಿಗೆ ಹೆಂಗಿದೆ ಸಂಬಂಧ? ನಿಮ್ಮ ಮಗ ಚೆನ್ನಾಗಿ ನೋಡ್ಕೊತಾರ? ಯಾರು ರೀ? ಚಿಕ್ಕ ಮಗ? ದೊಡ್ಡ ಮಗ ಚೆನ್ನಾಗಿ ನೋಡ್ಕೋತಾರ? ಚಿಕ್ಕ ಮಗ ನೋಡ್ಕೊತಾರ? ನೋಡ್ಕೊತಾರೆ, ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳು. ಇವನೊಬ್ಬರು ಹೇಳ್ತಿ ಬಂದು ಗೊತ್ತಾಗ್ತದೆ ರೀ ಹೆಂಗೆ ನೋಡ್ಕೋಬೇಕು ಅನ್ನೋದು. ಸೊ ಹಿಂಗೆ ನಡೀತಿದೆ ಜೀವನ. ಚೆನ್ನಾಗಿ ಅಂದರೆ ಚೆನ್ನಾಗಿರಿ, ನನಗೆ ಚೆನ್ನಾಗಿ ಅನ್ಕೋತ ಹೋಗೋದ್ರಿ. ಹ್ಞೂ